ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ ಬಂಗಾರ. ಅನುದಿನವೂ ನೀ ನನ್ನೊಡನಿದ್ದಿ, ಅನುದಿನವೂ ನೀ ನನ್ನೊಡನಿದ್ದಿ. ಹಗಲಿರುಳು ನನ್ನ ಸಹಾಯನಿ, ಹಗಲಿರುಳು ನನ್ನ ಸಹಾಯನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ. ನನ್ನ ಬಾಳ ಬಂಗಾರ, ಅನುದಿನವೂ ನೀ ನನ್ನೊಡನಿದ್ದಿ, ಅನುದಿನವೂ ನೀ ನನ್ನೊಡನಿದ್ದಿ. ಹಗಲಿರುಳು ನನ್ನ ಸಹಾಯನಿ, ಹಗಲಿರುಳು ನನ್ನ ಸಹಾಯನಿ. ನೀನಿ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ಆಸೆ ಆಕಾಂಕ್ಷೆ ಏನಿದ್ದರು, ಆಸೆ ಆಕಾಂಕ್ಷೆ ಏನಿದ್ದರು, ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೆ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ, ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವನೇ, ಹರುಷದಿ ಸ್ತುತಿಸುವೆನು. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಉನ್ನತ ದೇವರು ನೀನೇ, ಜ್ಞಾನವುಳ್ಳವನೇ. ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು, ಈ ಭುವಿಯಲ್ಲಿ ಎಲ್ಲವೂ
ಸಾಷ್ಟಾಂಗ ಎರಗುವವು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ, ನಿನ್ ಪಾದಕ್ಕೆ ಎರಗುವೆ. ಪರಿಶುದ್ಧ ದೇವರು ನೀನೇ, ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮ ದೇವರು ನೀ, ನನ್ನ ಪರಿಶುದ್ಧಗೊಳಿಸುವ ಪರಮ ದೇವರು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಉತ್ತಮನೇ, ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಉತ್ತಮನೇ, ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವ
ಉಳ್ಳವನೇ ಹರುಷದಿ ಸ್ತುತಿಸುವೆನು. ನಾವೆಲ್ಲರೂ ಎದ್ದು ನಿಂತು ಹಾಗೆ ಕರ್ತನನ್ನು ಗಣಪಡಿಸುವ. ಹಲ್ಲೆಲೂಯಾ ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆ. ಒಂದೆರಡು ನಿಮಿಷ ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡುವ, ಕರ್ತನನ್ನು ಕೂಗೋಣ. ಹಲ್ಲೆಲೂಯಾ, ಮಹಿಮೆಗೂ ಮಹತ್ವಕ್ಕೂ ಘನತೆಗೂ ಗೌರವಕ್ಕೂ ಯೋಗ್ಯನಾದ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಡ್ಯಾಡಿ. ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಉಚಿತವಾದ ಕೃಪೆಯಿಂದ ನೀತಿವಂತರಾಗಿಸಿದೆ. ಉಚಿತವಾದ ಕೃಪೆಯಿಂದ ನೀತಿವಂತನಾಗಿಸಿದೆ. ನನ್ನ ನೀತಿವಂತನಾಗಿಸಿದೆ, ನನ್ನ ನೀತಿವಂತನಾಗಿಸಿದೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ನನಗೆ ಮರುಜೀವ ನೀಡಿರುವೆ, ನನಗೆ ಮರುಜೀವ ನೀಡಿರುವೆ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ನಿನ್ನ ದೃಷ್ಟಿಸಿ ನೋಡುವೆವು, ಪ್ರಕಾಶ ಹೊಂದುವೆವು. ಹೌದು ಡ್ಯಾಡಿ, ನಿನ್ನ ದೃಷ್ಟಿಸಿ ನೋಡುವೆವು, ಪ್ರಕಾಶ ಹೊಂದುವೆವು. ಅಯ್ಯ ಪ್ರಕಾಶ ಹೊಂದುವೆವು, ಅಯ್ಯ ಪ್ರಕಾಶ ಹೊಂದುವೆವು. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಅದ್ಭುತನೇ, ಅತಿಶಯನೇ, ಆಲೋಚನಾ ಕರ್ತನೇ. ಅದ್ಭುತನೇ, ಅತಿಶಯನೇ, ಆಲೋಚನಾ ಕರ್ತನೇ. ನನ್ನ ಆಲೋಚನಾ ಕರ್ತನೇ, ನನ್ನ ಆಲೋಚನಾ ಕರ್ತನೇ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ನಮಿಸುವೆವು ದೇವಾ.
ನಿನ್ನ ಆಗಲಿ ನಾ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ನಿನ್ನ ಆಗಲಿ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ನನ್ನ ಜೀವವುಳ್ಳ ವಾಕ್ಯ ನೀನೇ, ನನ್ನ ಜೀವವುಳ್ಳ ವಾಕ್ಯ ನೀನೇ. ಸ್ತುತಿಸುವೆವು, ಹೊಗಳುವೆವು, ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ. ನಿನ್ ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ. ನನ್ನ ಪರಿಶುದ್ಧಗೊಳಿಸಿರುವೆ, ನನ್ನ ಪರಿಶುದ್ಧಗೊಳಿಸಿರುವೆ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ನಮಿಸುವೆವು ದೇವಾ. ಹಲ್ಲೆಲೂಯಾ, ನಮಿಸುವೆವು ದೇವಾ. ಥ್ಯಾಂಕ್ ಯು. ಒಂದೆರಡು ನಿಮಿಷ ಹಾಗೆ ಕರ್ತನನ್ನೇ ದೃಷ್ಟಿಸಿ ಆತನನ್ನೇ ಆತುಕೊಂಡವರಾಗಿ ಆತನ ಮಹತ್ವಗಳನ್ನೆಲ್ಲ ಹೇಳಿ ಕೊಂಡಾಡೋಣ. ಹಲ್ಲೆಲೂಯಾ. ರಾಜನೇ, ರಕ್ಷಕನೇ, ಅದ್ಭುತನೇ, ಅತಿಶಯನೇ, ಉನ್ನತನೇ, ಶ್ರೇಷ್ಠನೇ, ಅಮೂಲ್ಯನೇ, 1000 ಸಾವಿರಗಳಲ್ಲಿ ಧ್ವಜಪ್ರಾಯನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ನಿಮಗೆ, ವಂದನೆ, ವಂದನೆ. Hallelujah. Thank you, thank you, thank you, Father. Thank you, Jesus. Hallelujah. ಕೃಪಾಳುವೆ, ದಯಾಮಯನೇ, thank you, thank you. Hallelujah, hallelujah, hallelujah. Thank you, thank you, thank you. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ యేసయ్ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನೊಂದಿಗಿರುವವನೇ. ಡ್ಯಾಡಿ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿಮ್ಮನ್ನೇ ದೃಷ್ಟಿಸಿ ನೋಡುವೆ, ನಿಮ್ಮನ್ನೇ ಸ್ತುತಿಸುವೆ, ನಿಮ್ಮನ್ನೇ ಹೊಗಳುವೆ. ಎಲ್ಲರೂ ಸ್ವಲ್ಪ ಹೊತ್ತು ಹಾಗೆ ನೀವೇ ಬಾಯಿ ಬಿಚ್ಚಿ ಮಾತಾಡಿ, ಡ್ಯಾಡಿ ಜೊತೆ ಮಾತಾಡಿ. ಅಪ್ಪ ಸ್ತೋತ್ರ, ಉನ್ನತನಾದ ದೇವರು, ನನ್ನ ಕುರುಬನು, ಹೊತ್ತೊತ್ತಿಗೆ ನನ್ನನ್ನು ಪೋಷಿಸುವ ತಂದೆ, ಅಕ್ಕರೆಯುಳ್ಳ ಡ್ಯಾಡಿ. ಹಲ್ಲೆಲೂಯಾ. ಕರುಣಾಳು, ಕೃಪಾಮಯನು, ದಯಾಮಯನು, ಅತಿಶಯ ದೇವರು, ಆಲೋಚನಾ ಕರ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಡ್ಯಾಡಿ, ಹಲ್ಲೆಲೂಯಾ, ಡ್ಯಾಡಿ, ಹಲ್ಲೆಲೂಯಾ. ಥ್ಯಾಂಕ್ ಯು,
Thank you, thank you, thank you, thank you, thank you. Thank you, Father. Thank you, Jesus. Thank you, Lord. Thank you. Oh, thank you. ಜೀವವುಳ್ಳ ಬುಗ್ಗೆಯಿಂದ ನನ್ನ ದಾಹವ ನೀಗಿರುವೆ. ಹೌದು ಡ್ಯಾಡಿ, ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗಿರುವೆ. ನನ್ನ ದಾಹವ ನೀಗಿರುವೆ. ನನ್ನ ದಾಹವ ನೀಗಿರುವೆ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡಿರುವೆ. ನನ್ನ ಆತ್ಮವ ಸಂತೈಸುವೆ, ಅಭಿಷೇಕ. ನನ್ನ ಅಭಿಷೇಕ ಮಾಡಿರುವೆ. ನನ್ನ ಅಭಿಷೇಕ ಮಾಡಿರುವೆ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಕೋಲು ದೊಣ್ಣೆಯಿಂದ ಧೈರ್ಯವ ನೀಡಿರುವೆ. ನಿನ್ನ ಕೋಲು ದೊಣ್ಣೆಯಿಂದ ಧೈರ್ಯವ ನೀಡಿರುವೆ. ನನಗೆ ಧೈರ್ಯವ ನೀಡಿರುವೆ. ನನಗೆ ಧೈರ್ಯವ ನೀಡಿರುವೆ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸಿರುವೆ. ನೀತಿಯ ಮಾರ್ಗದಲ್ಲಿ, ಹೌದು ಡ್ಯಾಡಿ, ನನ್ನನ್ನು ನಡೆಸಿರುವೆ. ದಿನ ನನ್ನನ್ನು ನಡೆಸಿರುವೆ. ದಿನ ನನ್ನನ್ನು ನಡೆಸಿರುವೆ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ యేసయ్య, ಹೌದು, ನನ್ನ ಜೊತೆಯಲ್ಲಿರುವವನು. ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ.
ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ. ನಾನು ನಡೆದರೂ ಭಯವೇ ಇಲ್ಲ, ಭಯವೇ ಇಲ್ಲ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಜೀವವುಳ್ಳ ದಿನವೆಲ್ಲ ನಾ ಶುಭ ಕೃಪೆಯಿಂದಿರುವೆ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯಿಂದಿರುವೆ. ನಾನು ಶುಭ ಕೃಪೆಯಿಂದಿರುವೆ, ನಾನು ಶುಭ ಕೃಪೆಯಿಂದಿರುವೆ. ನನ್ ಕುರುಬನೇ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಹಲ್ಲೆಲೂಯಾ, ಸ್ತುತಿಸುವೆ ನಿಮ್ಮನ್ನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ. ನಿಮ್ಮನ್ನೇ ಸ್ತುತಿಸುವೆ, ನಿಮ್ಮನ್ನೇ ದೃಷ್ಟಿಸಿ ನೋಡುವೆ. ನಿಮಗೆ ಸ್ತೋತ್ರ యేసయ్య, ನಿಮಗೆ ಸ್ತೋತ್ರ యేసయ్య. ಥ್ಯಾಂಕ್ ಯು, ನಿಮಗೆ ಸ್ತೋತ್ರ యేసయ్య. ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿಮ್ಮ ಸನ್ನಿಧಾನವನ್ನು ಕೊಟ್ಟಿದ್ದೀರಿ. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಓ ನೀನು ಭೂಮಿ ಆಕಾಶಗಳ ನಿರ್ಮಾಣಿಕನಾಗಿದ್ದರೂ ನಮ್ಮನ್ನು ಪ್ರೀತಿಸಿ ನಮ್ಮ ಮಧ್ಯೆ ಬಂದಿದ್ದೀರಿ. ಥ್ಯಾಂಕ್ ಯು. ಹಾಗೆ ಹೃದಯದ ಆಳದಿಂದ ಕೃತಜ್ಞತೆ ಹೇಳೋಣ. ವಂದನೆ, 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 ವಂದನೆ. ಓಹೋ ವಂದನೆ, ಓಹೋ ವಂದನೆ. ಓ ವಂದನೆ, ಓ ವಂದನೆ. ನಿಮ್ಮನ್ನೇ ನಾ ಪ್ರೀತಿಸುವೆ. ಲವ್ ಯು ಜೀಸಸ್. ನಿಮ್ಮನ್ನೇ ನಾ ಪ್ರೀತಿಸುವೆ, ನಿಮ್ಮನ್ನೇ ನಾ ಪ್ರೀತಿಸುವೆ. ಉನ್ನತನೇ యేసయ్య, ನಿನ್ ಪಾದದಿ ಕುಳಿತು
ಆರಾಧಿಪೆ. ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ನಿನ್ ಪಾದದಿ ಕುಳಿತು ಆರಾಧಿಪೆ. ನಿನ್ ವಚನವ ಧ್ಯಾನಿಸಿ ಹರ್ಷಿಸುವೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಎಂಥ ಬಿರುಗಾಳಿ ಬೀಸಿ ಬಡಿದರೇನು ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಕದಲಿ ಹೋಗಲಾರೆ. ಥ್ಯಾಂಕ್ ಯು. ಐ ಲವ್ ಯು ಜೀಸಸ್. ಐ ಲವ್ ಯು ಜೀಸಸ್. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿ ಜೊತೆ ಒಂದೆರಡು ನಿಮಿಷ ಹಾಗೆ ನಿಕಟವಾಗಿ ಮಾತಾಡಿ. ಯೋಚನೆ ಆ ಕಡೆ ಹರಿಯಕ್ಕೆ ಬಿಡಬೇಡಿ. ನೀವಾಯಿತು ಜೀಸಸ್ ಆಯಿತು, ನೀವಾಯಿತು ಜೀಸಸ್ ಆಯಿತು. ಎಷ್ಟು ಕ್ಲೋಸ್ ಆಗಿ ಜೀಸಸ್ ಜೊತೆ ನೀವು ಮಾತಾಡಿಸ್ಲಿಕ್ಕಾಗುತ್ತೋ ಮಾತಾಡಿ. ಏಸಪ್ಪನ ಜೊತೆ ಏನು ಮಾತಾಡಬೇಕು ಅನಿಸುತ್ತೋ ಮಾತಾಡಿ. ದಿಸ್ ಈಸ್ ಯುವರ್ ಟೈಮ್. ನಿಮ್ಮ ಸಮಯ, ನಿಮ್ಮ ಸಮಯ ಇದು. ನೀವು ಜೀಸಸ್, ನೀವು ಜೀಸಸ್, ನೀವು ಜೀಸಸ್, ನೀವು ಜೀಸಸ್. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನಾದ ದೇವರೇ, ನಿನ್ನೆ ಇದ್ದ ಹಾಗೆ ಇಂದು ಇರುವಾತನು, ನಿರಂತರವೂ ಹಾಗೆ ಇರುವಾತನು, ನಮ್ಮನ್ನು ಪ್ರೀತಿಸುವ ತಂದೆ, ನಮ್ಮ ಇರುವಾತನು, ನಮ್ಮನ್ನು ನಡೆಸುವಾತನು ನೀನು ಸ್ವಾಮಿ. ಥ್ಯಾಂಕ್ ಯು. ನೀವು ತೋರಿಸಿದ ಪ್ರೀತಿಗಾಗಿ ವಂದನೆ. ಥ್ಯಾಂಕ್ ಯು. ಕಲ್ವಾರಿಯಲ್ಲಿ ನೀವು ತೋರಿಸಿದ ಪ್ರೀತಿಗಾಗಿ ವಂದನೆ. ನಮಗೆ ನೀಡಿದ ರಕ್ಷಣೆಗಾಗಿ ವಂದನೆ. ನಮಗೆ ನೀಡಿದ ನಿತ್ಯ ಜೀವದ ನಿರೀಕ್ಷೆಗಾಗಿ ವಂದನೆ ಸ್ವಾಮಿ. ನಿಜವಾಗಲೂ ನಾವು ಭಾಗ್ಯವಂತರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನನ್ನು ದೇವರಾಗಿ ಹೊಂದಿರುವ ನಾವು ಭಾಗ್ಯವಂತರು. ಹಲ್ಲೆಲೂಯ. ಥ್ಯಾಂಕ್ ಯು. ಈ ಸೌಭಾಗ್ಯಕ್ಕಾಗಿ ವಂದನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ದಯವಿಟ್ಟು ಹಾಗೆ ಕೂತ್ಕೊಳ್ರಿ. ಥ್ಯಾಂಕ್ ಯು ಲಾರ್ಡ್.
ಥ್ಯಾಂಕ್ ಯು. ಕೆಲವೊಂದು ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಈ 3 ದಿನಗಳ ಕೂಟವನ್ನು ದೇವರ ಹಸ್ತಕ್ಕೆ ಒಪ್ಪಿಸೋಣ. ಇಡೀ ಕ್ಯಾಂಪಸ್ಸನ್ನು ಕರ್ತನ ಪ್ರಸನ್ನತೆ ಆವರಿಸಲಿ. ಮಕ್ಕಳು ಕ್ಯಾಂಪಸ್ ಒಳಗೆ ಎಂಟ್ರಿ ಆಗುವಾಗಲೇ ದೈವ ಪ್ರಸನ್ನತೆಯನ್ನು ಅನುಭವಿಸಬೇಕು. ಯಾರು ಕೂಡ ಬರಡಾಗಿ, ಡ್ರೈ ಆಗಿ, ಡಲ್ಲಾಗಿರಬಾರ್ದು. ಬರುವ ಪ್ರತಿಯೊಬ್ಬರೂ ಸಹ ತಾಬೋರ್ ಶಿಖರದ ಅನುಭವ ಪಡ್ಕೊಳ್ಬೇಕು. ಹಲ್ಲೆಲೂಯ. ಆ ಮಹಿಮೆಯ ಅನುಭವ ಪಡ್ಕೊಳ್ಬೇಕು. ಜೀಸಸ್ನ ನೋಡಿದ ಅನುಭವ, ಜೀಸಸ್ ಎದೆಯಲ್ಲಿ ಹೊರಗಿರುವ ಅನುಭವ. ಒಂದು ವೇಳೆ 108 ಚಿಂತೆಗಳಿಂದ ಬಂದರೂ ಸಹ ಅದೆಲ್ಲ ಹಾಗೆ ಹಾರಿ ಹೋಗ್ಬಿಡ್ಬೇಕು. ಮನರಮ್ಯವಾಗಿ ಪ್ರಸನ್ನತೆಯಲ್ಲಿ ವಾಕ್ಯ ಕೇಳಿಸ್ಕೊಳ್ತಾ ವಾಕ್ಯ ಸ್ಪರ್ಶ ಹೊಂದ್ಕೊಳ್ಬೇಕು. ಅನೇಕರಿಗೆ ವಾಕ್ಯ ಒಳಗೆ ಹೋಗೋದಿಲ್ಲ, ಒಳಗೆ ಕೂತ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ. ಎದ್ದು ಹೊರಗಡೆ ಓಡಾಡ್ತಾ ಇರ್ತಾರೆ. ಅದೆಲ್ಲ ಇರಬಾರ್ದು. ಎಲ್ಲರ ಮೇಲೆ ಆತ್ಮಿಕ ಪರಿಣಾಮ ಆಗಬೇಕು. ವಾಕ್ಯ ಕೇಳಿಸ್ಕೊಳ್ಬೇಕು, ಪ್ರಸನ್ನತೆಯಲ್ಲಿರಬೇಕು, ಆ ಮಹಿಮೆ ಅನುಭವದಲ್ಲೇ ಇರಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ತಾಕಿ ಈ 3 ದಿನವೂ ದೇವರ ಮಹಿಮೆ ಎಲ್ಲರ ಹೃದಯಗಳನ್ನು ಆವರಿಸಬೇಕು. ಪ್ರತಿಯೊಬ್ಬರ ಹೃದಯವನ್ನು ಆವರಿಸಬೇಕು. ಒಂದು ನಿಮಿಷ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಈ 3 ದಿನಗಳಿಗಾಗಿ ಸ್ತೋತ್ರ. ಈ 3 ದಿನವೂ ಸಹ ಮಹಿಮೆಯ ದಿನಗಳಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಹಿಮೆ ಎಲ್ಲರ ಹೃದಯವನ್ನು ಆವರಿಸಲಿ ಸ್ವಾಮಿ. ಈ 3 ದಿನಗಳು ಕರ್ತನೆ, ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ಕರ್ತನೆ ಒಬ್ಬೊಬ್ಬರ ಹೃದಯವನ್ನು ಆವರಿಸಬೇಕು ಸ್ವಾಮಿ. ಈ 3 ದಿನಗಳು ಸಹ ಕರ್ತನೆ ತಾಬೋರ್ ಶಿಖರದ ಮಹಿಮೆಯ ಪ್ರಸನ್ನತೆಯ ಮೋಡ ಆವರಿಸಲಿ ಸ್ವಾಮಿ. ಕ್ಯಾಂಪಸ್ ಒಳಗೆ ಕಾಲಿಟ್ಟ ಪ್ರತಿಯೊಬ್ಬರೂ ಸಹ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ಅಪರಿಮಿತವಾಗಿ ಅನುಭವಿಸಲಿ. ಒಂದು ವೇಳೆ ರಕ್ಷಣೆ ಹೊಂದದೆ ಒಳಗೆ ಬಂದಿದ್ದರೂ ಸಹ ನಿನ್ನ ಮಹಿಮೆಯ ಗ್ಲೋರಿಯನ್ನು ಅನುಭವಿಸಲಿ ಸ್ವಾಮಿ. ಶಕೀನ ಮಹಿಮೆಯನ್ನು ಅನುಭವಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಂದು ದೈವ ಪ್ರಭಾವ ಒಬ್ಬೊಬ್ಬರನ್ನು ಆವರಿಸಬೇಕಂತ ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸಾನ್ನಿಧ್ಯದ ಸವಿ ಅವರಿಗೆ ಸಿಗಬೇಕಪ್ಪ. ಪೇತ್ರ, ಯೋಹಾನ, ಯಾಕೋಬರಿಗೆ ಸಿಕ್ಕಿದಂತಹ ಆ ಸನ್ನಿಧಿಯ ಸವಿ, ಆ ಸನ್ನಿಧಿಯ ಖುಷಿ ಕರ್ತನೆ, ನಾವು ಇಲ್ಲೇ ಇರುವುದು ಒಳ್ಳೆಯದು ಅಂತ ಹೇಳಿದ್ರಲ್ಲ, ಅಂತಹ ಸಂತೋಷ ಅವರ ಹೃದಯಗಳನ್ನು ಆವರಿಸಬೇಕು ಅಂತ ನಾವು ಬೇಡ್ತೇವೆ ಸ್ವಾಮಿ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯ. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ 3 ದಿನಗಳು ಕರ್ಮೇಲ್ ಶಿಖರದ ಅಭಿಷೇಕ ಇಳಿಬೇಕು. ಹಲ್ಲೆಲೂಯ. ಪ್ರಾರ್ಥನೆ, ಎಲಿಯನ್ನು ಪ್ರಾರ್ಥನೆ ಮಾಡಿದಾಗ ಏನಾಯಿತು? ಅಗ್ನಿ ಇಳಿದು ಬಂತು. ಹಲ್ಲೆಲೂಯ. ಪ್ರತಿಯೊಬ್ಬರು ಪ್ರಾರ್ಥನಾ ವೀರಾಗಿ ಸುಮ್ಮನೆ ಬಂದು ಕೂತಿದ್ದು ಎದ್ದು ಹೋಗೋದಲ್ಲ. ಏನೋ ಹೇಳ್ತಾರಲ್ಲ, ಅವ್ವ ಬಂದ್ಲಂತೆ ಸುಮ್ಮನೆ ಓದ್ಲಂತೆ ಅಂತ. ಆ ರೀತಿ ಸುಮ್ಮನೆ ಬಂದು ಸುಮ್ಮನೆ ಯಾರೂ ಹೋಗಬಾರ್ದು. ಪ್ರತಿಯೊಬ್ಬರೂ ಸಹ ಅಗ್ನಿಮಯವಾದ ಪ್ರಾರ್ಥನೆಯನ್ನು ಮಾಡಬೇಕು. ಹಲ್ಲೆಲೂಯ. ಮಳೆ, ಮುಂಗಾರು, ಹಿಂಗಾರು, ಆತ್ಮಿಕ ಮಳೆ ಅಪರಿಮಿತವಾಗಿ ಇಳಿದು ಬರುವಂತೆ. ಹಲ್ಲೆಲೂಯ. ಮಾನಿಟರ್ ಇಲ್ಲ, ಅದರಿಂದ ನಿಮಗೆ ಮುಂಗಾರು ಹಿಂಗಾರು ಅಪರಿಮಿತವಾಗಿ ಇಳಿದು ಬರಬೇಕು. ಎಲಿಯನ್ನು ಪ್ರಾರ್ಥನೆ ಮಾಡಿದಾಗ ಮಳೆ 3.5 ವರ್ಷ ಬರೆದಿದ್ದಂತಹ ಮಳೆ ಬಂತು. ಹಲ್ಲೆಲೂಯ. ಅಂತಹ ಪ್ರಾರ್ಥನೆ. ಥ್ಯಾಂಕ್ ಯು ಜೀಸಸ್. ಆಕಾಶ ತೆರೆಯಲ್ಪಟ್ಟು ಮಹಿಮೆಯಾದಂತಹ ಪ್ರಸನ್ನತೆ ಇಳಿಯುವಷ್ಟು ಮಟ್ಟಿಗೆ ಪ್ರತಿಯೊಬ್ಬರೂ ಪ್ರಾರ್ಥನಾ ಅಭಿಷೇಕದಿಂದ ತುಂಬಲ್ಪಡಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ತಂದೆಯೇ, ಈ 3 ದಿನ ಕರ್ತನೆ ಪ್ರಾರ್ಥನೆ ಮಾಡುವ ದಿನಗಳಾಗಿರಲಿ ಸ್ವಾಮಿ. ಪ್ರತಿಯೊಬ್ಬರನ್ನು ಪ್ರಾರ್ಥನಾ ವೀರರನ್ನಾಗಿ ಮಾಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಕರ್ಮೇಲ್ ಬೆಟ್ಟದಲ್ಲಿ ಎಲಿಯನ್ನು ಪ್ರಾರ್ಥನೆ ಮಾಡಿದ ಹಾಗೆ ಕರ್ತನೆ ಪ್ರತಿಯೊಬ್ಬರು ಪ್ರಾರ್ಥನಾ ವೀರರಾಗಿ ಇಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಸ್ಕೊಳ್ಳಿ ಸ್ವಾಮಿ. ಸುಮ್ಮನೆ ಕಾಲಹರಣ ಯಾರು ಮಾಡಬಾರ್ದು. ಪ್ರತಿಯೊಬ್ಬರನ್ನು ಪ್ರಾರ್ಥನಾ ಆತ್ಮ ಆವರಿಸಬೇಕು ಸ್ವಾಮಿ. ಪ್ರತಿಯೊಬ್ಬರನ್ನು ಪ್ರಾರ್ಥನಾ ಆತ್ಮ ಆವರಿಸಬೇಕು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕಪ್ಪ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಯೆರೆಮೀಯನಿಗೆ ಇದ್ದಂಥ ಪ್ರಾರ್ಥನಾ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿಯಲಿ. ನೆಹೆಮೀಯನ ಮೇಲೆ ಇದ್ದಂಥ ಪ್ರಾರ್ಥನಾ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿಯಲಿ ಸ್ವಾಮಿ. ಎಸ್ತರ್ ಮೇಲಿದ್ದಂಥ ಪ್ರಾರ್ಥನಾ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿಯಲಿ. ಕರ್ತನಾದ ಯೇಸುವೆ, ನಿನ್ನ ಮೇಲೆ ಇದ್ದಂಥ ಪ್ರಾರ್ಥನಾ ಅಭಿಷೇಕ ಒಬ್ಬೊಬ್ಬರ ಮೇಲೆ ಇಳಿಯಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ 3 ದಿನಗಳು
ಪ್ರಾರ್ಥನೆಯ ದಿನಗಳಾಗಿರಲಿ. ಎಲ್ಲೋ ಟೂರ್ ಹೋದಂಗೆ ಅಲ್ಲ, ಪ್ರಾರ್ಥನೆಯ ದಿನ ಆಗಲಿ. ಥ್ಯಾಂಕ್ ಯು. ಏನೋ ಟೈಮ್ ಪಾಸ್ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಅಲ್ಲ, ಪ್ರಾರ್ಥನೆಯ ದಿನಗಳಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಂದು ಪ್ರಾರ್ಥನೆ ಮಾಡಬೇಕೆಂಬ ಹಂಬಲ ಒಬ್ಬೊಬ್ಬರ ಹೃದಯದಲ್ಲಿ ಉಕ್ಕಿ ಬರಲಿ ಸ್ವಾಮಿ. ಎಲ್ಲೂ ಸುಮ್ಮನೆ ಇರಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಸೆಷನ್ ಮುಗಿದು ಮಧ್ಯದಲ್ಲಿ ವಿರಾಮ ಇದ್ದರೂ ಸಹ ಅಲ್ಲಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಹಲ್ಲೆಲೂಯಾ. ಈ 3 ದಿನಗಳು ಸಿನಾಯಿ ಬೆಟ್ಟದ ಅಭಿಷೇಕ. ಹಲ್ಲೆಲೂಯಾ. ದೇವರ ವಾಕ್ಯ ಸಿಗಬೇಕು. ಹಲ್ಲೆಲೂಯಾ. ನನ್ನ ಜೊತೆ ದೇವರು ಮಾತಾಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬರು ಅನುಭವಿಸ್ಬೇಕು. ಸುಮ್ಮನೆ ಬಂದು ಹೋದೆಲ್ಲ ಅದೆಲ್ಲ ಬೇಡ ನಮಗೆ. ಹಲ್ಲೆಲೂಯಾ. ಈ 3 ದಿನಗಳು ಜೀಸಸ್ ನನ್ನೊಂದಿಗೆ ಮಾತಾಡಿದ್ದಾರೆ. ಈ ವಿಷಯ ದೇವರು ನನಗೆ ಹೇಳಿದ್ರು, ಈ ವಿಚಾರ ದೇವರು ನನ್ನ ಜೊತೆ ಮಾತಾಡಿದ್ರು. ದೇವರು ಮಾತಾಡಬೇಕು, ಪ್ರತಿಯೊಬ್ಬರ ಸಂಗಡ ಮಾತಾಡಬೇಕು, ಸಂದೇಶದ ಮೂಲಕ ಮಾತಾಡಬೇಕು, ದೇವರ ಸ್ವರವನ್ನು ಕೇಳಿಸ್ಕೋಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಕ್ಯಾಂಪಸ್ ಒಳಗೆ ಬರುವ ಪ್ರತಿಯೊಬ್ಬರು ದೇವರ ಸ್ವರವನ್ನು ಕೇಳಿಸ್ಕೋಬೇಕು. ತಮ್ಮ ಜೀವಿತಕ್ಕೆ ಬೇಕಾದ ದೇವರ ಆಲೋಚನೆ ಮಾರ್ಗದರ್ಶನಗಳನ್ನ ಪಡ್ಕೊಳ್ಬೇಕು. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನೇ, 3 ದಿನಗಳು ಕರ್ತನೇ ಸಿನಾಯಿ ಬೆಟ್ಟದ ಅಭಿಷೇಕ ಇಳಿದು ಬರಬೇಕಂತ ಬೇಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಉನ್ನತ ಅಭಿಷೇಕ, ಸಿನಾಯಿ ಬೆಟ್ಟದ ಅಭಿಷೇಕ ಕರ್ತನೇ ಅಪರಿಮಿತವಾಗಿ ನಿನ್ನ ಮಕ್ಕಳ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ಥ್ಯಾಂಕ್ ಯು ಕರ್ತನೇ. ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೊರಟು ಬರಲಿ. ಥ್ಯಾಂಕ್ ಯು. ನಿನ್ನ ಮಾರ್ಗದರ್ಶನ, ಇಸ್ರಾಯೇಲ್ ಜನರಿಗೆ ಬೇಕಾದ ಮಾರ್ಗದರ್ಶನ ಸಿನಾಯಿ ಬೆಟ್ಟದಲ್ಲಿ ಹೊರಟು ಬಂತಲ್ಲ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕರ್ತನೆ ವಾಕ್ಯಗಳು ಕರ್ತನೆ ನಮ್ಮ ಒಬ್ಬೊಬ್ಬರಿಗೂ ಬರಬೇಕು. ಥ್ಯಾಂಕ್ ಯು. ಪ್ರತಿಯೊಬ್ಬರು ನಿನ್ನ ಸ್ವರ ಕೇಳಿಸ್ಕೋಬೇಕು ಸ್ವಾಮಿ. ಥ್ಯಾಂಕ್ ಯು. ಸಂದೇಶವನ್ನು ಎಲ್ಲರೂ ಕೇಳಿಸ್ಕೋಬೋದು, ಆದರೆ ಕರ್ತನು ನನ್ನ ಜೊತೆ ಮಾತಾಡಿದ್ದಾನೆ ಎಂಬ ಅನುಭವ ಬೇಕಲ್ಲಪ್ಪ, ನಿನ್ನ ಸ್ವರ ಬೇಕಲ್ಲಪ್ಪ. ಥ್ಯಾಂಕ್ ಯು. ನಾವು ಬರೀ ಕರ್ತನೆ ಈ ಸ್ಪೀಕರ್ನಲ್ಲಿ ವಾಕ್ಯ ಕೇಳಿಸ್ಕೊಂಡವರಾಗಿ ಇಲ್ಲದೆ ಅಂತರ್ಯದಲ್ಲಿ ಕರ್ತನೆ ನಿನ್ನ ಆಲೋಚನೆಯನ್ನು, ಮಾರ್ಗದರ್ಶನವನ್ನು ಹೊಂದಿದವರಾಗಿ, ಹಲ್ಲೆಲೂಯಾ, ದೇವರು ನನ್ನ ಜೊತೆ ಸ್ಪಷ್ಟವಾಗಿ ಈ ವಿಚಾರಗಳನ್ನು ಮಾತಾಡಿದನೆಂಬುದಾಗಿ ಗ್ರಹಿಸಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೂ ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು. ನಮ್ಮೊಬ್ಬೊಬ್ಬರಿಗೂ ಅನುಗ್ರಹ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಹಲ್ಲೆಲೂಯಾ. ಕರ್ತನು ನಿಶ್ಚಯವಾಗಿ ಅತಿಶಯವಾಗಿ ನಡೆಸ್ತಾನೆ. ಥ್ಯಾಂಕ್ ಯು. ನೀವು ದೇವರ ಕೃಪೆಯ ಅನುಭವವನ್ನು ನಿಶ್ಚಯವಾಗಿ ಹೊಂದಿಕೊಳ್ಳುವಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಮಧ್ಯದಲ್ಲಿ ದೇವರ ಸಂದೇಶವನ್ನು ಕೊಡಲಿಕ್ಕೆ ಸೇವಕರುಗಳು ಬಂದಿದ್ದಾರೆ. ಆರಂಭಿಕ ಹಂತವಾಗಿ ನಾವು ಒಂದು ವಚನವನ್ನು ನಾವು ನೋಡಿ ಪ್ರಾರ್ಥನೆ ಮಾಡಿ ಮುಂದಿನ ಸೆಷನ್ಗೆ ನಾವು ಹೋಗೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ, ಎಜೆಕಿಯೇಲ್. ಥ್ಯಾಂಕ್ ಯು ಜೀಸಸ್. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ವಚನ. ಥ್ಯಾಂಕ್ ಯು ಲಾರ್ಡ್. ಇಪ್ಪತ್ತೆರಡನೇ ಅಧ್ಯಾಯ 30ನೇ ವಚನ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ದೇವರ ಹೃದಯದ ಭಾರ, ದೇವರ ಅಂಗಲಾಚುವಿಕೆ. ಯಾರಾದರೂ ಒಬ್ಬರು ಸಿಗ್ತಾರಾ ನನಗೆ? ಈ 3 ದಿನಗಳು ನೀವು ಕರ್ತನಿಗೆ ಹೇಳ್ತಾ ಇದ್ದೀರಿ, ನಾನಿದ್ದೀನಿ ಸ್ವಾಮಿ ಅಂತ ಹೇಳಿ. ಹಲ್ಲೆಲೂಯಾ. ಇಷ್ಟು ದಿನ ನಮಗಾಗಿ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ವಿ. ಈ 3 ದಿನಗಳು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೀವಿ. ದೇವರ ಅಗತ್ಯವನ್ನು ಪೂರೈಸಲಿಕ್ಕಾಗಿ ಬಂದಿದ್ದೀವಿ. ಆ ವಚನಗಳನ್ನು ಗಮನಿಸ್ರಿ. ಅಲ್ಲಿ ವಾಕ್ಯ ಏನು ಹೇಳ್ತದೆ? ನಾನು ದೇಶವನ್ನು ಹಾಳು ಮಾಡದಂತೆ, ಅಂದರೆ ದೇಶವನ್ನು ದಂಡಿಸದಂತೆ. ಯಾರು ದೇಶವನ್ನು ದಂಡಿಸುವುದು? ದೇವರೇ. ಯಾಕೆ ದಂಡಿಸ್ತಾರೆ? ನೀವು ಸತ್ಯವೇದದಲ್ಲಿ ನೋಡುವುದಾದರೆ
ಎಲ್ಲೆಲ್ಲ ದೇವರ ದಂಡನೆ ಜನರಿಗೆ ಬಂತು, ದೇವರ ನ್ಯಾಯ ತೀರ್ಪು ಬಂತು ಅಂತ ಹೇಳಿದ್ರೆ, ಯಾವಾಗೆಲ್ಲ ಜನ ಪಾಪ ಮಾಡಿದ್ರು ಆವಾಗೆಲ್ಲ ದೇವರ ನ್ಯಾಯ ತೀರ್ಪು ಬಂತು. ಆದಾಮ ಹವ್ವಳರು ಪಾಪ ಮಾಡಿದಾಗ ದೇವರ ನ್ಯಾಯ ತೀರ್ಪು ಹೊರಟು ಬಂತು. ಅವರು ಏದೆನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟರು. ಸೋದೋಮ್ ಗೊಮೋರ ಪಾಪ ಮಾಡಿದಾಗ ದೇವರ ನ್ಯಾಯ ತೀರ್ಪು ಬಂತು. ಅದಕ್ಕಿಂತ ಮೊದಲು ಜಲಪ್ರಳಯ ಬಂತು. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವ್ರು ಹೋದಾಗ ಏನು ಬಂತು? ಜಲಪ್ರಳಯ ಬಂತು. ಸೋದೋಮ್ ಗೊಮೋರ ಬೆಂಕಿಗೆ ಆಹುತಿ ಆಯಿತು. ಅದು ಮಾತ್ರ ಅಲ್ಲ, ಯಾವಾಗೆಲ್ಲ ಇಸ್ರಾಯೇಲರು ಪಾಪ ಮಾಡಿದ್ರು ದೇವರವರನ್ನು ಫಿಲಿಸ್ಟಿಯರ ಕೈಗೆ, ಮಿದ್ಯಾನ್ಯರ ಕೈಗೆ, ಅಮಲೇಕ್ಯರ ಕೈಗೆ ಒಪ್ಪಿಸ್ಕೊಟ್ಬಿಡ್ತಿದ್ರು. ಅವರು ಬಂದು ಇವರನ್ನು ಹಿಂಡಿ ಹಿಪ್ಪೆ ಮಾಡ್ತಾಯಿದ್ರು. ಯಾವಾಗ ಇವರು ಮನ ತಿರುಗಿ ಸ್ವಾಮಿ ಅಂತ ಕೂಗಿದ್ರೋ ಆವಾಗ ದೇವರ ಕರುಣೆ ಹೊರಟು ಬಂತು. ಹಲ್ಲೆಲೂಯಾ. ನೀವು ಸತ್ಯವೇದದಲ್ಲಿ ನೋಡ್ರಿ, ಯಾವಾಗೆಲ್ಲ ದೇವರ ಕರುಣೆಯನ್ನು ಹುಡುಕಿದ್ರೋ ಆವಾಗೆಲ್ಲ ದೇವರ ಸಹಾಯ ಬಂತು. ದೇವರು ಯಾರಾದರೂ ಒಬ್ಬರನ್ನ ಎಬ್ಬಿಸ್ತಿದ್ರು. ಗಿದ್ಯೋನನ್ನು ಎಬ್ಬಿಸ್ತಿದ್ರು, ಸಂಸೋನನ್ನು ಎಬ್ಬಿಸ್ತಿದ್ರು, ದೆಬೋರಳನ್ನು ಎಬ್ಬಿಸ್ತಿದ್ರು, ಮೋಶೆಯನ್ನು ಎಬ್ಬಿಸಿದ್ರು. ಹಲ್ಲೆಲೂಯಾ. ಈ ರೀತಿ ದಾವೀದನನ್ನು ಎಬ್ಬಿಸಿದ್ರು. ಈ ರೀತಿ ತನ್ನ ಜನರನ್ನು ಕಾಪಾಡುವುದಕ್ಕೆ ರಕ್ಷಣೆಯನ್ನು ಕಳುಹಿಸ್ತಾ ಇದ್ದರು ದೇವರು. ಯಾವಾಗ ತಪ್ಪು ಮಾಡಿದ್ರೋ ಆವಾಗೆಲ್ಲ ದೇವರ ನ್ಯಾಯ ತೀರ್ಪು ಬಂತು. ಈಗ ದೇವರ ಹೃದಯದ ಭಾರ ಏನು ಗೊತ್ತಾ? ಅವ್ರು ತಪ್ಪು ಮಾಡಿ ಅವರ ನಾಲ್ಕು ದುಬ್ಬಿಸಿ ಹೊಡೆದು ಬಡ್ದು ಆಮೇಲೆ ಅವ್ರ ಮನ ತಿರುಗಿ ಆಮೇಲೆ ದೇವ್ರ ಕಡೆಗೆ ಬಂದು, ಯಾಕಪ್ಪ ಈಗಲೇ ಅವರಿಗೊಂದು ದಯೆ ದೊರಕಿದ್ರೆ ಚೆನ್ನಾಗಿರುತ್ತಲ್ವ. ಹೆತ್ತ ಕರುಳು ತನ್ನ ಮಗುವಿಗೆ ದಂಡನೆ ಆಗುವುದನ್ನು ಇಷ್ಟಪಡೋದಿಲ್ಲ. ಯಾರು ತಾನೇ ಇಷ್ಟಪಡ್ತೀರಿ? ಯಾರಾದರೂ ಇಷ್ಟಪಡ್ತೀರಾ ನಿಮ್ಮ ಮಗುಗೆ ಚೆನ್ನಾಗಿ ಹೊಡಿಬೇಕು? ಯಾರಾದರೂ ಹಾಕ್ಕೊಂಡು ತುಳಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ನೀವು ಹಂಗೆ ಆಗಬೇಕು ಅಂತ ಖುಷಿ ಪಡ್ತೀರಾ? ಯಾರು ಖುಷಿ ಪಡ್ತೀರಿ? ಯಾರಾದರೂ ಖುಷಿ ಪಡಿರೋದ್ರೆ ಕೈ ಎತ್ತಿ ನೋಡೋಣ. ಯಾರೂ ಇಲ್ಲ. ಯಾಕಂದರೆ ಹೆತ್ತ ಕರುಳು ಅಂತಾರೆ ನೋಡಿ, ಮಕ್ಕಳಿಗೆ ನೋವಾದರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನಾವೇ ಹಂಗಂದಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ನಾವು ಕಷ್ಟಪಡೋದನ್ನು ಇಷ್ಟಪಡ್ತಾರೆಯೇ? ಇಷ್ಟಪಡ್ತಾರಾ? ಇಷ್ಟಪಡೋದಿಲ್ಲ. ನಾವು ಏನೇ ತಪ್ಪು ಮಾಡಿದ್ರೂ ನಮಗೆ ಕೇಡಾಗಬಾರ್ದು ಅಂತ ಬಯಸುವ ಒಂದೇ ಒಂದು ಹೃದಯ ಇದೆ ಅಂತ ಹೇಳಿದ್ರೆ ಅದು ಅಪ್ಪ, ಪರಲೋಕದ ತಂದೆ. ಹಲ್ಲೆಲೂಯಾ. ನಾವು ಎಷ್ಟು ದ್ರೋಹ ಮಾಡಿದ್ರೂ ಸಹ ನಮಗೆ ಕೇಡಾಗಬಾರ್ದು ಅಂತ ಬಯಸೋದು. ಆದರೆ ಪ್ರಮಾಣ, ನಿಯಮ ಅಂತ ಒಂದಿದೆ ನೋಡಿ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಹೇಳ್ತಾರಲ್ಲ, ಕೇಳಿದ್ದೀರಾ? ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸ್ಬೇಕು ಅಂತ ನಿಯಮ ಇದೆಯಲ್ಲ. ಏನು ಮಾಡೋದು? ನಿಯಮ ಮೀರಿ ನಡೀಲಿಕ್ಕೆ ಆಗೋದಿಲ್ಲ. ನಮ್ಮ ದೇವರು ನೀತಿಯುಳ್ಳ ದೇವರು. ಅನ್ಯಾಯ ಅನ್ಯಾಯನೇ, ತಪ್ಪಂದರೆ ತಪ್ಪೇ. ಕೆಲವರು ಇದ್ದಾರೆ ನೋಡಿ, ಡಬಲ್ ಗೇಮ್ ಮಾಡ್ತಾರೆ. ಬೇರೆಯವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತಾರೆ, ತನ್ನ ಮಗ ತಪ್ಪು ಮಾಡಿದ್ರೆ ಒಪ್ಪೋದೇ ಇಲ್ಲ. ಬೇರೆಯವ್ರು ತಪ್ಪು ಮಾಡಿದ್ರೆ ತಪ್ಪು. ಆದರೆ ನಮ್ಮ ದೇವರು ಆ ರೀತಿ ಅಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡುವ ದೇವರಲ್ಲ. ಎಲ್ಲರನ್ನೂ ಸಮಾನವಾಗಿ ಕಾಣುವ ದೇವರು. ತಪ್ಪಂದರೆ ತನ್ನ ಮಗನಾದ್ರೇನು, ಪರರ ಮಗನಾದ್ರೇನು, ತಪ್ಪಂದಮೇಲೆ ತಪ್ಪೇ. ಈಗ ಲೋಕದ ಜನ ಎಲ್ಲ ತಪ್ಪು ಮಾಡಿದ್ದಾರೆ. ಅವರು ರಕ್ಷಣೆ ಹೊಂದದೇ ಇರಲಿ, ಎಲ್ಲರೂ ದೇವರ ಜನರೇ. ದೇವರಿಂದ ದೂರ ಹೋಗಿದ್ದಾರೆ, ಅಪರಾಧ ಮಾಡಿದ್ದಾರೆ. ಈಗ ಅವರು ಮಾಡಿದ ತಪ್ಪಿಗೆ ಏನು ಸಿಗುತ್ತೆ? ಈಗ ಶಿಕ್ಷೆ ಸಿಗುತ್ತೆ. ನೀತಿಯುಳ್ಳ ದೇವರಾಗಿರೋದ್ರಿಂದ ಹಬಕ್ಕೂಕನು ಏನು ಹೇಳ್ತಾನೆ ಗೊತ್ತಂದರೆ 1:13 ಪಾಪವನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ. ನಮ್ಮ ದೇವರು ಅನ್ಯಾಯ ನಡೆದರೆ ನೋಡ್ಕೊಂಡು ಸುಮ್ಮನಿರಲ್ವಂತೆ. ತಪ್ಪು ಮಾಡಿದವನಿಗೆ 2 ಕಪಾಳ ಕೊಡ್ತಾನೆ, ನೊಂದವನ್ನ ಸಂತೈಸ್ತಾನೆ. ಯಾಕಂದರೆ ನೀತಿಯುಳ್ಳ ದೇವರು. ಪಾಪವನ್ನು ನೋಡ್ಕೊಂಡು ಸುಮ್ಮನಿರೋಕ್ಕಾಗೋದಿಲ್ಲ. ಜನರು ತಪ್ಪು ಮಾಡುವಾಗ ದೇವರ ನೀತಿ ಹೊರಟು ಬರ್ತದೆ, ನ್ಯಾಯ ತೀರ್ಪು ಹೊರಟು ಬರ್ತದೆ. ಅದನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವ್ರ ಮನ ತಿರುಗಿದ್ರೆ ಮಾತ್ರವೇ ಸಾಧ್ಯ. ಅವ್ರ ಮನ ತಿರುಗಿದ್ರೆ ಮಾತ್ರವೇ ಸಾಧ್ಯ. ಅದಕ್ಕೆ ದೇವರು ನಿನೆವೆಗೆ ಕಳಿಸ್ತಾ ಇದ್ದಾರೆ, ಹೋಗು ಅವ್ರಿಗೆ ಹೇಳು, ಅವ್ರ ಮನ ತಿರುಗಲಿ, ಇಲ್ಲಾಂದರೆ ಅವ್ರು ನಾಶ ಆಗಿಬಿಡ್ತಾರೆ. ಯೋಣ ಹೋಗು,
ಆ ಮಕ್ಕಳಿಗೆ ಹೇಳು, ಅವ್ರ ಮನ ತಿರುಗಬೇಕು, ಇಲ್ಲಾಂದ್ರೆ ಅವ್ರು ನಾಶ ಆಗಿಬಿಡ್ತಾರೆ. ಈಗ ಮನ ತಿರುಗದೆ ಇರುವವರು ನಾಶವಾಗಿ ಹೋಗ್ಬಿಡ್ತಾರಲ್ಲ. ಮನ ತಿರುಗಿದ್ರೆ ಸರಿ, ಮನ ತಿರುಗದೆ ಹೋದವ್ರು ನಾಶ ಆಗಿಬಿಡ್ತಾರಲ್ಲ. ಹೆತ್ತ ಕರಳು ಬಡ್ಕೊಳ್ತಾ ಇದೆ. ಯಾರಾದರೂ ಒಬ್ಬರು ಅವರ ಪರವಾಗಿ ಪ್ರಾರ್ಥನೆ ಮಾಡಲ್ವಾ? ಒಂದು ಪೆಟಿಷನ್, ಒಂದು ಅರ್ಜಿ ಹಾಕಿದ್ರೆ ಆ ಅರ್ಜಿಯ ನಿಮಿತ್ತ ಅವರ ಮೇಲಿನ ದಂಡನೆ ತೀರ್ಪು ತಡೆ ಹಿಡಿಯಲ್ಪಡ್ತದೆ. ಹಲ್ಲೆಲೂಯಾ. ಕೋರ್ಟ್ಗೆ ಹೋದವ್ರಿಗೆ ಗೊತ್ತಿದೆ. ಯಾರಾದರೂ ಕೋರ್ಟ್ ಕಚೇರಿ ಹೋಗಿರ್ತಿರಲ್ಲ, ಕೇಸು ಪಾಸು ಅಂತ ಹೇಳಿ, ಅಲ್ಲಿ ಪೆಟಿಷನ್ ಇನ್ನೇನು ನೆಕ್ಸ್ಟ್ ಜಡ್ಜ್ಮೆಂಟ್ ಇದೆ ಅಂತ ಹೇಳಿದ್ರೂ ಸಹ ಆಪೋಸಿಟ್ ಪಾರ್ಟಿಯವರು ಒಂದು ಅರ್ಜಿ ಕೊಟ್ಬಿಟ್ಟು, ಸ್ವಾಮಿ ನನ್ನ ಮನವಿಯನ್ನು ಲಾಲಿಸಬೇಕು ಅಂತ ಒಂದು ಅರ್ಜಿ ಕೊಟ್ಬಿಟ್ರೆ ಜಡ್ಜ್ಮೆಂಟ್ ತಳ್ಳಿ ಹಾಕ್ಬಿಟ್ಟು, ಸರಿ ಹೇಳಪ್ಪ ನಿನ್ನ ವಾದ ಏನು? ಅವರ ವಾದವನ್ನು ಕೇಳುವುದಕ್ಕಾಗಿ ಜಡ್ಜ್ಮೆಂಟ್ ತಳ್ಳಿ ಹಾಕ್ತಾರೆ, ಮುಂದಕ್ಕೆ ಹೋಗ್ತದೆ. ಯಾಕಂದರೆ ನೀತಿಯುಳ್ಳ ದೇವರು ಯಾರ ಮನವಿಯನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ನಿಯಮದಲ್ಲೇ ಕೋರ್ಟು ಕೂಡ ಫಂಕ್ಷನ್ ಆಗ್ತಾ ಇರೋದು, ದೇವರ ನಿಯಮದಲ್ಲೇ. ಹಲ್ಲೆಲೂಯಾ. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಅವರೇನಾದರೂ ಆ್ಯಕ್ಷನ್ ತಗೋಬೇಕಾದ್ರೆ ಏನು ಕೇಳ್ತಾರೆ? ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಯಾವುದೇ ಕಚೇರಿಯಲ್ಲಿ ಹೋಗಿ ಏನಾದರೂ ಕೆಲಸ ಆಗಬೇಕಾದ್ರೆ ಏನು ಹೇಳ್ತಾರೆ? ಅರ್ಜಿ ಬರ್ಕೊಡ್ರಿ. ಏನು ಬರ್ಕೊಡಿ? ಅರ್ಜಿ ಬರ್ಕೊಡ್ರಿ. ಹಂಗೆ ಮಾಡಿ ಸಾರ್. ಆಗಲ್ಲ, ಅರ್ಜಿ ಬರ್ಕೊಡ್ಬೇಕು. ನೀವೊಂದು ಅರ್ಜಿ ಹಾಕಬೇಕು ದೇವರಿಗೆ, ನನ್ನ ಜನರನ್ನು ಕಾಪಾಡಪ್ಪ ಅಂತ ಒಂದು ಅರ್ಜಿ ಹಾಕೋದು. ಅದಕ್ಕೆ ಈ 3 ದಿನ ಬಂದಿರೋದು, ನಮ್ಮ ಜನರಿಗಾಗಿ. ಹಲ್ಲೆಲೂಯಾ. ನಮ್ಮ ಜನರ ಪರವಾಗಿ, ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಕರ್ನಾಟಕದ ಜನತೆಗೆ ನಿಮ್ಮ ಕರುಣೆ ಸಿಗಬೇಕಪ್ಪ, ಕೃಪೆ ಸಿಗಬೇಕು. ನಾಶನ ನಮ್ಮ ಜನರ ಮೇಲೆ ಬೇಡಪ್ಪ. ನಮ್ಮ ಜನರಿಗೆ ನಿಮ್ಮ ದಯೆ ದೊರಕಲಿ ಸ್ವಾಮಿ. ಒಳ್ಳೆ ಮಳೆ ಬೆಳೆ ಆಗಲಿ, ಒಳ್ಳೆ ಕೆಲಸ ಸಿಗಲಿಯಪ್ಪ. ಸಾಲದಲ್ಲಿ ಸಿಕ್ಕಾಕೊಳ್ಳೋದು ಬೇಡಪ್ಪ. ನಮ್ಮ ಜನರ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಪೌಳಿಯ ಒಡಕೊಂತಿದೆ ನೋಡ್ರಿ. ಅದೇನು ಗೊತ್ತಾ ನಿಮಗೆ? ಹಳೆ ಕಾಲದಲ್ಲಿ ಪ್ರತಿಯೊಂದು ಊರ ಸುತ್ತಲೂ ಒಂದು ಕೋಟೆ ಕಟ್ಟಿರ್ತಿದ್ರು. ಜೆರುಸಲೇಮ್ ಸುತ್ತ, ಆಮೇಲೆ ಜೆರಿಕೋ ಸುತ್ತ, ಒಂದೊಂದು ಪಟ್ಟಣದ ಸುತ್ತಲೂ ಕೋಟೆ ಇರ್ತಿತ್ತು, ಸೇಫ್ಟಿ. ಆಗಿನ ದಿನಗಳಲ್ಲಿ ಆ ಕೋಟೆನ ಹತ್ತಿ ಬರೋಕ್ಕೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಈಗಿನ ಟೆಕ್ನಾಲಜಿ ವೆಪನ್ಸು ಅಥವಾ ಉಪಕರಣಗಳಿಲ್ಲ. ಕೋಟೆ ಇದ್ದರೆ ಒಳಗಿರೋವರು ಸುರಕ್ಷತೆ, ಒಳಗಿರೋವ್ರಿಗೆ. ಕೋಟೆ ಇಲ್ಲ ಅಂತಂದರೆ ಎನಿ ಟೈಮ್ ವೈರಿ ಅಟ್ಯಾಕ್ ಮಾಡ್ಬೋದು. ಹಳೆ ದಿನಗಳು ನಮ್ಮ ದೇಶದಲ್ಲೂ ಸಹ ಒಣಕೆ ಓಬವ್ವನ ಕತೆ ಕೇಳಿದ್ದೀರಾ? ಚಿತ್ರದುರ್ಗದ ಕೋಟೆ ಕೇಳಿದ್ದೀರಿ? ಪ್ರತಿ ಊರಿನ ಸುತ್ತಲೂ ಕೋಟೆ, ಅದನ್ನು ದಾಟಿ ಬರೋಕ್ಕಾಗೋದಿಲ್ಲ. ಆದರೆ ಎಲ್ಲಾದರೂ ಒಂದು ಬಿರುಕಿದ್ರೆ, ಕಿಂಡಿ ಇದ್ದರೆ, ಓಬವ್ವನ ಕಿಂಡಿ ಇದೆ ನೋಡಿ, ಆ ಕಿಂಡಿ ಇದ್ದದ್ರಿಂದ ಶತ್ರುಗಳು ಒಳಗೆ ನುಗ್ಗಿದರು. ನೀವೆಲ್ಲ ಕೇಳಿಸ್ಕೊಂಡಿಲ್ವ ಒಣಕೆ ಓಬವ್ವ? ಯಾರು ಕೇಳಿಸ್ಕೊಂಡಿದ್ದೀರಿ? ಎಲ್ರಿಗೂ ಗೊತ್ತು. ಆ ಕಿಂಡಿ ಇದ್ದದ್ರಿಂದ ವೈರಿಗಳು ನುಗ್ಗಲಿಕ್ಕೆ ಅವಕಾಶ ಆಯಿತು. ಇವತ್ತು ಮನುಷ್ಯನ ಪಾಪ ಏನು ಮಾಡ್ತದೆ ಅಂದರೆ, ದೇವರು ನಮಗಾಗಿಟ್ಟಿರುವ ಪ್ರೊಟೆಕ್ಷನ್ನಲ್ಲಿ ಒಂದು ಕಿಂಡಿ ಮಾಡ್ತದೆ, ತೂತು ಮಾಡ್ತದೆ. ಮನುಷ್ಯನ ಪಾಪ ದೇವರು ನಮಗಾಗಿಟ್ಟಿರುವಂಥ ಸೇಫ್ಟಿ ವಾಲ್ನಲ್ಲಿ ಒಂದು ಬಿರುಕನ್ನು ಉಂಟು ಮಾಡ್ತದೆ. ಅದರಿಂದಾಗಿ ಇವತ್ತು ನ್ಯಾಯ ತೀರ್ಪು ಒಳಗೆ ಬಂದು ನಾಶನವನ್ನು ಉಂಟು ಮಾಡಲಿಕ್ಕೆ, ನಷ್ಟವನ್ನು ಉಂಟು ಮಾಡಲಿಕ್ಕೆ, ನೋವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಅವ್ರು ತಪ್ಪು ಮಾಡಿದ ನಿಮಿತ್ತ ಅವ್ರಿಗೆ ಈಗ ದಂಡನೆ, ದೇಶವನ್ನು, ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ನಾನು ದೇಶವನ್ನು ಹಾಳು ಮಾಡದಂತೆ. ದೇವರೇ ಹೇಳ್ತಾ ಇರೋದು, ನಾನು ದೇಶವನ್ನು ಹಾಳು ಮಾಡದಂತೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ. ಆದರೆ ಹೆತ್ತ ಕರಳು ಅವ್ರಿಗೆ ಶಿಕ್ಷೆನ ತಪ್ಪಿಸ್ಬೇಕಾದ್ರೆ ನೀವು ಯಾರಾದರೂ ಒಂದು ಅರ್ಜಿ ಹಾಕಬೇಕು. ಯಾರಾದರೂ ಪೌಳಿಯ ಒಡಕಿನಲ್ಲಿ ನಿಂತು ಆ ಗೋಡೆಯನ್ನು ಗಟ್ಟಿ ಮಾಡಬೇಕು, ಆ ಒಡಕನ್ನು ಮುಚ್ಚಬೇಕು. ಯಾರಾದರೂ ಒಬ್ಬರು ಸಿಗ್ತಾರಾ ಅಂತ ದೇವರು ಹುಡುಕ್ತಾ ಇದ್ದಾರಂತೆ. ಯಾರು ಸಿಕ್ಕಲಿಲ್ಲ ಅಂತ ಹೇಳಿ ಅಂಗಲಾಚ್ತಾ ಇದ್ದಾರೆ. ಇವತ್ತು ಈ ಮುಂಜಾನೆ ವೇಳೆಯಲ್ಲಿ ನೀವು ಹೇಳ್ತೀರಾ, ನಾನಿದ್ದೀನಿ ಸ್ವಾಮಿ, ಈಗೋ ನಾನಿದ್ದೇನೆ. ಹಲ್ಲೆಲೂಯಾ. ನೀವು ಹೇಳ್ತೀರಾ? ಹೇಳಲಿಕ್ಕೆ ಸಾಧ್ಯನಾ? ಈ 3 ದಿನ ನಿಮ್ಮ ಹೃದಯದ ಆಸೆ ಈಡೇರಿಸ್ತೀನಪ್ಪ.
ನನ್ನ ಜನರಿಗಾಗಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಕರ್ನಾಟಕದ ಜನರಿಗೋಸ್ಕರವಾಗಿ, ನನ್ನ ಬೀದಿ ಜನರಿಗೋಸ್ಕರವಾಗಿ, ನನ್ನ ಗ್ರಾಮದ ಜನರಿಗೋಸ್ಕರವಾಗಿ, ನನ್ನ ಒಡ ಹುಟ್ಟು ಬಂಧುಗಳು ಇನ್ನೂ ರಕ್ಷಣೆ ಹೊಂದದೇ ಇದ್ದಾರಲ್ಲ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ಒಂದು ತೀರ್ಮಾನ ಮಾಡ್ತೀರಾ? ಎಷ್ಟು ಜನ ಎಸ್ ಅಂತೀರಿ? ನಿಮ್ಮ ತೀರ್ಮಾನದ ಗುರುತಾಗಿ ಎದ್ದು ನಿಂತ್ಕೊಳ್ತೀರಾ? ಈ 3 ದಿನ ಪೌಳಿಯ ಒಡಕಿನಲ್ಲಿ ನಿಲ್ಲಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಈಗೋ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಮೈನರ್ ಕೊಡಿ. ಥ್ಯಾಂಕ್ ಯು ಜೀಸಸ್. ನನ್ನ ಜನರಿಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ, ನನ್ನ ಜನರಿಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ಈಗೋ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನಾನು ಪ್ರಾರ್ಥನೆ ಮಾಡಬೇಕು, ನನ್ನ ಬಂಧುಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಇನ್ನೂ ರಕ್ಷಣೆ ಹೊಂದಿದೆ, ನನ್ನ ಬೀದಿಯಲ್ಲಿರುವಂತಹ ನನ್ನ ಫ್ರೆಂಡ್ಸು, ನನ್ನ ಜೊತೆ ಕೆಲಸ ಮಾಡುವವರು, ನನ್ನ ಜೊತೆ ಓಡಾಡುವವರು, ಅವರೆಲ್ಲ ರಕ್ಷಣೆ ಹೊಂದಬೇಕಪ್ಪ. ಅದಕ್ಕಾಗಿ ಪ್ರಾರ್ಥನೆ ಮಾಡಲು ಈಗೋ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಕೃಪಾಶ್ರಯದಲ್ಲಿ ಮರೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪೌಳಿಯ ಒಡಕಿನಲ್ಲಿ ನಿಲ್ಲುವ ಕೃಪೆ ಉಂಟಾಗಲಿ. ಈ ದಿನ ಭಾಗವಹಿಸುವಂತಹ ಪ್ರತಿಯೊಬ್ಬರಿಗೂ ಸಹ ಕರ್ತನೇ ಪೌಳಿಯ ಒಡಕಿನಲ್ಲಿ ನಿಲ್ಲುವ ಕೃಪೆ ಸಿಗಲಿಯಪ್ಪ. ಥ್ಯಾಂಕ್ ಯು. ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜನತೆಗಾಗಿ, ಕರ್ತನೆ ನಮ್ಮ ಒಡ ಹುಟ್ಟು ಬಂಧುಗಳಿಗಾಗಿ ಪ್ರಾರ್ಥನೆ ಮಾಡುವಂಥ ಕೃಪೆ ಕರ್ತನೆ ಎಲ್ಲರಿಗೂ ಸಿಗಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ಅಂಥ ಕಾರ್ಯಕ್ಕೆ ಕರ್ತನೆ ನಿನ್ನ ಮಕ್ಕಳು ಸಮರ್ಪಣೆ ಮಾಡುವಂತೆ ಥ್ಯಾಂಕ್ ಯು. ನಿನ್ನ ಕೃಪೆ ಕೊಡಪ್ಪ. ಈಗ ಇಲ್ಲಿ ಸಮರ್ಪಣೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಈ ದಿನ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರನ್ನು ಆವರಿಸಿ ಸ್ವಾಮಿ. ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೆ, ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೆ ಒಂದು ಕೃಪೆ ಸಿಗಬೇಕಂತ ನಾವು ಬೇಡುತ್ತೇವೆ. ದಯೆ ದೊರಕಬೇಕಂತ ಬೇಡುತ್ತೇವೆ. ನಿನ್ನ ಉನ್ನತ ಅನುಗ್ರಹ ಸಿಗಬೇಕಂತ ಬೇಡುತ್ತೇವೆ. ನೀವು ಆಶೀರ್ವದಿಸಬೇಕೆಂದು ಬೇಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಗಳ ಹಸ್ತಕ್ಕೆ ಒಪ್ಪಿಸಿ ಬೇಡುತ್ತೇವೆ. ಥ್ಯಾಂಕ್ ಯು. ಪ್ರಾರ್ಥನಾ ಅಭಿಷೇಕದಿಂದ ತುಂಬಿಸು, ದೈವ ಪ್ರಭಾವದಿಂದ ತುಂಬಿಸು. ಥ್ಯಾಂಕ್ ಯು. ನಿಮ್ಮ ಅನುಗ್ರಹದಿಂದ ತುಂಬಿಸು ಸ್ವಾಮಿ. ಥ್ಯಾಂಕ್ ಯು. ನೀವು ಆಶೀರ್ವದಿಸಿ. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ದಯವಿಟ್ಟು ಕೂತ್ಕೊಳ್ರಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಈ 3 ದಿನಗಳು ನಾವು ಕರ್ತನ ಹೃದಯಕ್ಕೆ ಸ್ಪಂದನೆ ನೀಡುವಂಥ ದಿನಗಳು. ದೇವರ ಹೃದಯದ ಭಾರಕ್ಕೆ ನಾವು ಸ್ಪಂದಿಸುವ ದಿನಗಳು. ಓಕೆ, ಅದನ್ನು ನೆನಪಿಟ್ಕೊಳ್ಳಿ. ಆ ನಿಟ್ಟಿನಲ್ಲಿ ನೀವು ದೇವರ ಹತ್ರ ಕೇಳಿ. ನಿಮ್ಮ ಸ್ವಂತ ಸಂಬಂಧಿಕರು, ನಿಮ್ಮ ಮಕ್ಕಳು, ನೀವು ಹೆತ್ತ ಮಕ್ಕಳು, ನಿಮ್ಮ ತಂದೆ ತಾಯಿಗಳು, ಅಕ್ಕ ತಮ್ಮ, ಅಣ್ಣ ತಂಗಿ, ಚಿಕ್ಕಪ್ಪ ದೊಡ್ಡಪ್ಪ, ಯಾರೆಲ್ಲ ದೇವರ ಕೃಪೆಯನ್ನು ಅನುಭವಿಸದೇ ಇದ್ದಾರೆ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವ ದಿನಗಳು. ಹಲ್ಲೆಲೂಯ. ಮತ್ತು ನಿಮ್ಮ ಬೀದಿಯಲ್ಲಿ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರನ್ನ ನೆನಪು ಮಾಡಿಕೊಂಡು ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನೀವು ಯಾರ ಜೊತೆ ಕೆಲಸ ಮಾಡ್ತೀರಿ? ನಿಮ್ಮ ಮೇಲಿರುವ ಬಾಸ್, ನಿಮ್ಮ ಜೊತೆ ಕೆಲಸ ಮಾಡುವವರು, ಪ್ರತಿದಿನ ನಿಮ್ಮ ಜೊತೆ ಗಾಡೀಲಿ ಓಡಾಡುವವರು, ಬೈಕ್ನಲ್ಲಿ, ಬಸ್ಸಲ್ಲಿ, ಆಟೋದಲ್ಲಿ, ಟೆಂಪೋದಲ್ಲಿ ಈ ರೀತಿ ನಿಮ್ಮ ಜೊತೆ ಓಡಾಡ್ತಾರಲ್ಲ, ನಿಮ್ಮ ಜೊತೆ ಒಡನಾಟದಲ್ಲಿದ್ದಾರಲ್ಲ, ಅವ್ರಿಗಾಗೆಲ್ಲ ಪ್ರಾರ್ಥನೆ ಮಾಡಿ. ಅವ್ರಿಗೂ ನಿಮ್ಮ ದಯೆ ದೊರಕಬೇಕಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಏರಿಯಾಗಾಗಿ ಪ್ರಾರ್ಥನೆ ಮಾಡಿರಿ. ನೀವಿದ್ದೀರಲ್ಲ, ನಿಮ್ಮ ಗ್ರಾಮ, ನಿಮ್ಮ ಪ್ರಾಂತ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಅತಿ ದೊಡ್ಡ ಉಜ್ಜೀವನವನ್ನು ಅನುಗ್ರಹಿಸಲಿಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಆದರೆ ಆ ದೇವರ ಕಾರ್ಯ ಜರುಗಲಿಕ್ಕೆ ಇವತ್ತು ದೇವ ಮಕ್ಕಳಾಗಿ ನಾವು ಪೌಳಿ ಒಡಕಿನಲ್ಲಿ ನಿಲ್ಲುವುದಾದರೆ ದೇವರ ಕಾರ್ಯ ಸರಳವಾಗಿ ಆಗ್ತದೆ. ಹಲ್ಲೆಲೂಯ. ದೇವರ ಯೋಜನೆಗೆ ಸಮರ್ಪಿಸಿದೆ ಹೊರಟಾಟದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಬಹಳ ಸರಳವಾಗಿ ದೇವರ ಯೋಜನೆಗೆ ಬಂದುಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಳೆ ಬೀಳಲಿಲ್ಲ ಅಂದರೆ ಈ ಭೂಮಿಯನ್ನು ಅಗೀಲಿಕ್ಕೆ ತುಂಬ ಕಷ್ಟ. JCB ಕೆಲಸಕ್ಕೆ ಬಿಟ್ಟರೆ ಕೆಲಸನೇ ಆಗೋದಿಲ್ಲ, ಅಷ್ಟು ಕಠಿಣವಾಗಿರ್ತದೆ.
ಅಷ್ಟು ಯಾಕೆ ಹೋಗ್ತೀರಿ? ಪಾರ್ಥೇನ್ ಗಿಡಗಳು ಬೆಳೆದಿರ್ತದಲ್ಲ, ಕೀಳಕ್ಕೆ ಆಗೋದಿಲ್ಲ. ಆದರೆ ಒಂದೇ ಒಂದು ಮಳೆ ಬಿದ್ದುಬಿಟ್ರೆ ಸಾಕು, ಎಲ್ಲ ಸಾಫ್ಟ್ ಆಗಿಬಿಡ್ತದೆ, ಈಸಿಯಾಗಿ ಬಂದುಬಿಡ್ತದೆ. ಯಾರು ರಕ್ಷಣೆಗೆ ಬರದೆ ಹೊರಟಾಟದಲ್ಲಿದ್ದಾರೆ, ಉನ್ನತದಿಂದ ಒಂದು ಮಳೆ ಬಿದ್ದರೆ ಸಾಕು, ಸಾಫ್ಟಾಗಿ ಆಗಿಬಿಡ್ತದೆ, ವಾತಾವರಣ ಚೇಂಜ್ ಆಗ್ತದೆ. ಪಕ್ಕದಲ್ಲಿರೋರಿಗೆ ಹೇಳಿ, ನಿಮ್ಮ ಮನೆ ವಾತಾವರಣ ಚೇಂಜ್ ಆಗ್ತದೆ, ನಿಮ್ಮ ಬೀದಿ ವಾತಾವರಣ ಚೇಂಜ್ ಆಗ್ತದೆ. ಹಲ್ಲೆಲೂಯಾ. ಯಾಕೆ? ನಮ್ಮ ರಾಜ್ಯದ ವಾತಾವರಣವೇ ಚೇಂಜ್ ಆಗ್ತದೆ, ನಮ್ಮ ದೇಶದ ವಾತಾವರಣವೇ ಚೇಂಜ್ ಆಗ್ತದೆ. ನಾವು ನಿರೀಕ್ಷೆ ಮಾಡದೇ ಇರುವವರೆಲ್ಲ ರಕ್ಷಣಾ ಅನುಭವಕ್ಕೆ ಬರ್ತಾರೆ. ಘಟಾನುಘಟಿಗಳೇ, ನೀವು ನಿರೀಕ್ಷೆ ಮಾಡದೆ ಹೇಳ್ತಾರಲ್ಲ, ಇವು ರಕ್ಷಣೆಗೆ ಬಂದುಬಿಟ್ರೆ ಈ ಕಡೆ ಹುಟ್ಟ ಸೂರ್ಯ ಈ ಕಡೆ ಹುಟ್ಟುಬಿಡ್ತಾನೆ ಅಂತ ಹೇಳಿ, ಆ ರೀತಿ ಕಠಿಣವಾಗಿರುವವರು ಸಹ ಆತ್ಮಿಕ ಅನುಭವದಲ್ಲಿ ಬರುವುದನ್ನು ನಮ್ಮ ಕಣ್ಣುಗಳು ಸಾಕ್ಷೀಕರಿಸ್ತವೆ. ಹಲ್ಲೆಲೂಯಾ. ಅದರಿಂದ ಈ 3 ದಿನಗಳು ಬಹಳ ಪರಿಣಾಮಕಾರಿಯಾದ ದಿನಗಳು. ಒಂದು ಕಡೆ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ದೇವರು ಅನ್ಯಾಯಗಾರನೇ ಅಲ್ಲ. ನೀವು ಕುಟುಂಬ, ಮಕ್ಕಳು, ಕುಟುಂಬ ವರ್ಗದವ್ರನ್ನೆಲ್ಲ ಬಿಟ್ಟು, ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದೀರಿ. ಇದು ದೊಡ್ಡ ತ್ಯಾಗ, ಕರ್ತನಿಗಾಗಿ ನೀವು ಕೈಗೊಂಡಿರುವ ತ್ಯಾಗ ಇದು. ಇದನ್ನು ಪರಲೋಕ ಲೆಕ್ಕಕ್ಕೆ ತಗೊಳ್ಳುತ್ತೆ. ನೀವು ಈ 3 ದಿನ ಈ ಜನರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ತುಂಬಿಸಿ ಕಳಿಸ್ತಾನೆ. ಯೇಸು ಸ್ವಾಮಿ ಜೊತೆಯಲ್ಲಿ ಜನರು ವಾಕ್ಯ ಕೇಳ್ಕೋತಾ ಜೀಸಸ್ ಜೊತೆನೇ ಇದ್ದುಬಿಟ್ರು. ಈಗ ಜೀಸಸ್ ಅವ್ರನ್ನ ಹಾಕಿ ಕಳಿಸೋಕ್ಕೆ ಮನಸ್ಸು ಮಾಡಲಿಲ್ಲ. ಇವರು ಹಸುವಿನಿಂದ ದಾರಿಯಲ್ಲಿ ಬಳಲಿ ಹೋಗ್ತಾರೆ ಅಂತ ಹೇಳಿ ಅವ್ರನ್ನ ಪೋಷಿಸಿ ಕಳಿಸ್ತಾನೆ. ಹಲ್ಲೆಲೂಯಾ. ನೀವು ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ, ನೀವು ಬಯಸಿದ್ದನ್ನು, ನಿಮಗೆ ಏನು ಬೇಕು ಅಂತ ಹೇಳಿ ನಿಮಗೇ ಗೊತ್ತಿಲ್ಲ ಅಂಥದ್ದನ್ನು ಸಹ ದೇವರು ನಿಮಗೆ ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯಾ. ಪರರ ಮಕ್ಕಳನ್ನು ಉಣಿಸಿ ತಿನ್ನಿಸಿದರೆ ತನ್ನ ಮಕ್ಕಳು ತಾನೇ ಬೆಳೀತಾರೆ ಅಂತ ಹೇಳಿ ಒಂದು ಗಾದೆ ಮಾತಿದೆ. ನಮ್ಮ ರಾಜ್ಯಕ್ಕಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ವಿಷಯವಾಗಿ ದೇವರು ಜವಾಬ್ದಾರಿಗೆ ತಗೊಳ್ತಾನೆ. ನೀವು ಚೆನ್ನಾಗಿರ್ತೀರಿ, ಪಕ್ಕದಲ್ಲಿರೋರಿಗೆ ನೀವು ಚೆನ್ನಾಗಿರ್ತೀರಿ, ನಿಮ್ಮ ಮಕ್ಕಳು ಮರಿಯೆಲ್ಲ ಚೆನ್ನಾಗಿರ್ತಾರೆ, ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ, ನಿಮಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗ್ತದೆ, ಕೈ ತುಂಬ ಡಬ್ಬು ಬರ್ತದೆ. ಹಲ್ಲೆಲೂಯಾ. ನೀವು ಚೆನ್ನಾಗಿರ್ತೀರಿ, ಒಳ್ಳೆ ಗಾಡಿ ತಗೊಳ್ತೀರಿ, ಒಳ್ಳೆ ಜಾಗ ತಗೊಳ್ತೀರಿ, ಒಳ್ಳೆ ಮನೆ ಕಟ್ತೀರಿ, ಪ್ರಾರ್ಥನಾ ವೀರರಾಗಿರ್ತೀರಿ, ಇನ್ನೂ ಅಭಿಷೇಕ ಪಡ್ಕೊಳ್ತೀರಿ, ವಾಕ್ಯದಲ್ಲಿ ಬೆಳಿತೀರಿ, ಪರಲೋಕ ಬರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇಹಲೋಕ ಸಂಬಂಧವಾಗಿ ನಿಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತರುವನು. ಅದರಿಂದಾಗಿ ಇದೆಲ್ಲ ಈ 3 ದಿನವೂ ಅತಿ ದೊಡ್ಡ ಲಾಭದ ದಿನಗಳು. ಹಲ್ಲೆಲೂಯಾ. ಆತ್ಮಿಕವಾಗಿಯೂ ಇಹಲೋಕ ಸಂಬಂಧವಾಗಿಯೂ ಆಶೀರ್ವಾದದ ದಿನಗಳು. ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸ್ತಾರೆ. ಅದರಿಂದಾಗಿ ನಿರೀಕ್ಷೆಯೊಂದಿಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಾವು ಅಂತಿಮ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸೋಣ. ನೀವು ಎಲ್ಲ ಫ್ರೆಶ್ ಅಪ್ ಆಗಿ, ರಿಜಿಸ್ಟ್ರೇಷನ್ ಕೌಂಟ್ರ್ ಓಪನ್ ಆಗುತ್ತೆ 8 ಗಂಟೆಗೆ, ರಿಜಿಸ್ಟರ್ ಮಾಡಿಕೊಳ್ಳ್ರಿ. ನಾವು ಮೊದಲನೇ ದಿನ ಆದ್ದರಿಂದಾಗಿ ಇವತ್ತು 10 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ನಾಳೆಯಿಂದ 9ವರೆಗೆ ಪ್ರಾರಂಭ ಆಗ್ತದೆ. ಅದರಿಂದಾಗಿ ನೀವು ಅಷ್ಟು ಬೇಗನೆ ರಿಫ್ರೆಶ್ ಆಗಿ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ನೀವು ಬಂದುಬಿಡ್ರಿ. ನಾವು ಇನ್ನೂ ಪ್ರಾರ್ಥನೆಯಲ್ಲೇ ಇರೋಣ. ಹಲ್ಲೆಲೂಯಾ. ಮಹಿಮೆಯಲ್ಲೇ ಇರೋಣ. ಯಾವ ಬೆಟ್ಟದಲ್ಲಿರೋಣ? ತಾಬೋರ್ ಬೆಟ್ಟದಲ್ಲೇ ಇರೋಣ. ಇನ್ಯಾವ ಬೆಟ್ಟದಲ್ಲಿರೋಣ? ಕರ್ಮೇಲ್ ಬೆಟ್ಟದಲ್ಲಿರೋಣ. ಇನ್ಯಾವ ಬೆಟ್ಟದಲ್ಲಿರೋಣ? ಸಿನಾಯ್ ಬೆಟ್ಟದಲ್ಲಿ. ಹಲ್ಲೆಲೂಯಾ. ಆಮೇಲೆ ಉಜ್ಜೀವನ ಬೆಟ್ಟದಲ್ಲಿ ಇರೋಣ. ಹಲ್ಲೆಲೂಯಾ. ಆಚೆ ಈಚೆ ಹೋಗಬೇಡ್ರಿ, ಸುಮ್ಮನೆ ಗೇಟ್ ದಾಟಿ ಹೊರಗಡೆ ಹೋಗಬೇಡ್ರಿ. ಕ್ಯಾಂಪಸ್ ಒಳಗೆ ಇದ್ದರೆ ನಮಗೆ ಸೇಫ್ಟಿ. ಓಕೆ. ಮಕ್ಕಳನ್ನ ಹೊರಗಡೆ ಓಡಾಡೋಕ್ಕೆ ಬಿಡಬೇಡ್ರಿ. ಸ್ವಲ್ಪ ಕ್ರಮಬದ್ಧವಾಗಿ ನಾವಿರೋಣ. ನಾವೆಲ್ಲರೂ ಎದ್ದು ನಿಂತು ದೇವರಿಗೆ ವಂದನೆ ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಈ 3 ದಿನಗಳನ್ನು ನಿಮ್ಮ ಸನ್ನಿಧಾನದಲ್ಲಿರಲಿಕ್ಕೆ ಅನುಮತಿಸಿ ನಮ್ಮನ್ನು ಇಲ್ಲಿ ಕರ್ಕೊಬಂದಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರಸನ್ನತೆಯಲ್ಲಿ ಮರೆ ಮಾಡಿ ನಡೆಸಿ, ವಾಕ್ಯದಿಂದ ತುಂಬಿಸಿ, ಪ್ರಾರ್ಥನಾತ್ಮನಿಂದ ತುಂಬಿಸಿ ಸ್ವಾಮಿ.
ಸೇವಕರನ್ನು ಉತ್ತಮವಾಗಿ ಉಪಯೋಗ ಮಾಡಪ್ಪ. ಇವತ್ತು ಬರಲಿಕ್ಕಿರುವಂಥ ಮಕ್ಕಳು ಸುರಕ್ಷಿತವಾಗಿ ಬಂದು ತಲುಪಲಿಕ್ಕೆ ಕೃಪೆ ಕೊಡಪ್ಪ. ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರಯಾಣ ಮಾಡುವವರಿಗೆ ಸೇಫ್ಟಿ ಕೊಡಪ್ಪ, ಸುರಕ್ಷತೆ ಕೊಡಪ್ಪ. ಎಲ್ಲ ಅಪಾಯ ಕೇಡು ಗಂಡಾಂತರಗಳಿಂದ ತಪ್ಪಿಸು ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೊಪ್ಪಿಸ್ತೇವೆ. ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.